ಅರ್ಥನಿಷ್ಠಂ ವೈರಾಗ್ಯ ಭಾಸ್ಕರ ವಂದೇ ರಾಮಕೃಷ್ಣ ಜಗದ್ಗುರು. ಬೆಳಿಗ್ಗೆ ಒಬ್ಬ ಯುವಕ ತನ್ನ ಮೊಬೈಲಲ್ಲಿ ಒಂದು ಸ್ಟೇಟಸ್ ಹಾಕೊಂಡಿದ್ದ. ಆ ಸ್ಟೇಟಸ್ ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಜಗತ್ತಿನ ಎಲ್ಲ ರಾಜರು ಕೇಳುವಂಥದ್ದ, ಜಗತ್ತಿನ ಎಲ್ಲ ರಾಜರು ತಮ್ಮ ರಾಣಿಗೋಸ್ಕರ ಅರಮನೆಯನ್ನು ಕಟ್ಟಿದ್ದಾರೆ, ಆದರೆ ತಾಯಿಗೋಸ್ಕರ ಇಡೀ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದ ಏಕೈಕ ದೊರೆ ಯಾರಾದಂತಂದ್ರೆ ಅವನು ಛತ್ರಪತಿ ಶಿವಾಜಿ ಮಹಾರಾಜ. ಅಂತಹ ಛತ್ರಪತಿ ಶಿವಾಜಿ ಮಹಾರಾಜರ 399ನೇ ಜಯಂತ್ಯೋತ್ಸವದ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರೇ, ಭಾಷಣವನ್ನ ಕೇಳತಕ್ಕಂಥ ಉತ್ಸಾಹವಿಲ್ಲದ ಮತ್ತು ಉತ್ಸಾಹವಿರುವ ಮತ್ತು ಸೋಮಾರಿತನದಿಂದ ಕುಂತಿರ್ತಕ್ಕಂಥ ನನ್ನ ಮರಾಠ ಬಾಂಧವರೇ, ಯಾಕೆ ಶಿವಾಜಿಯನ್ನ ಜಗತ್ತಿನಾದ್ಯಂತ ಅಷ್ಟು ವೈಭವೀಕರಿಸ್ತಾರೆ? ಶಿವಾಜಿಯನ್ನು ದೇವರ ಅಂತ ಹೇಳಿ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಶಿವಾಜಿ ಅಂದ್ರೆ ಯಾಕೆ ನಿಮಗೆ ಅಷ್ಟು ಹುಚ್ಚು? ಶಿವಾಜಿ ಅಂದ್ರೆ ಯಾಕೆ ನಿಮಗೆ ಅಷ್ಟು? ಗಾಡಿ ಹಿಂದೆ ನೋಡಿದ್ರೆ ಶಿವಾಜಿ ಫೋಟೋ, ಕೆಲವರು ಹುಡುಗರ ತೊಳನ ಫಲದ ಮೇಲೆ ಸಹಿತ ಶಿವಾಜಿಯ ಚಿತ್ರ ಇರ್ತದೆ. ಅಷ್ಟು ಯಾಕೆ ಶಿವಾಜಿ ಬಗ್ಗೆ ನಿಮಗೆ ಅಷ್ಟು ಹುಚ್ಚು ಯಾಕಿದೆ ಅಂತ ಹೇಳಿ ಕೇಳಿದಾಗ, ಆಗ ಶಿವಾಜಿ ಬಗ್ಗೆ ಅಷ್ಟು ಯಾಕೆ ಅಂತ ಹೇಳಿದ್ರೆ, ಭಾರತ ದೇಶದ 100 ಕೋಟಿ ಹಿಂದೂಗಳಾಗಿ ಉಳಿಲಿಕ್ಕೆ ಕಾರಣರಾದವರು 33 ಕೋಟಿ ದೇವತೆಗಳು ಇವತ್ತು ದೇವಸ್ಥಾನದಲ್ಲಿ ಪೂಜೆ ಆಗ್ತದೆ ಅನ್ನೋದಕ್ಕೆ ಏಕೈಕ ಕಾರಣವಾದಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಈ ಭೂಮಿ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜರು. ಶಿವಾಜಿ ಹುಟ್ಟದೆ ಹೋಗಿದ್ರೆ ಏನಾಗ್ತಿತ್ತು ಅಂತ ಹೇಳಿ ಹೇಳ್ತಾರೆ. ಕವಿ ಭೂಷಣ ಅಂತಕ್ಕಂಥ ಕವಿ ಹೇಳ್ತಾರೆ, ಶಿವಾಜಿ ಹುಟ್ಟದೆ ಹೋಗಿದ್ರೆ ಏನಾಗಿತ್ತು ಅಂತ ಹೇಳಿದ್ರೆ, ಕಾಶಿ ಕಳಾ ಛಾತಿ ಮಧುರ ಮಸ್ತಿ ಛಾತಿ ಯದಿ ಶಿವಾಜಿ ನ ಹೋಗಿ ಅತಿ ಸಬ್ಕಿ ಸುನ್ನತ್ ಹೋಗಿ ಅಂತ ಹೇಳ್ತಾರೆ. ಶಿವಾಜಿ ಹುಟ್ಟದೆ ಹೋಗಿದ್ರೆ ಕಾಶಿ ಕಳೆ ಕಳ್ಕೊಳ್ತಾ ಇತ್ತು, ಮಧುರ ಮಸೀದಿ ಆಗ್ತಾ ಇತ್ತು, ನಾವೆಲ್ಲ ಇಸ್ಲಾಂಗೆ ಮತಾಂತರವಾಗ್ತಿದ್ವಿ ಅಂತ ಹೇಳ್ತಾರೆ. ಆದ್ರಿಂದ ಶಿವಾಜಿ ಅಂತಕ್ಕಂಥ ಮಹಾನ್ ವ್ಯಕ್ತಿ ಹುಟ್ಟದೆ ಹೋಗಿದ್ರೆ ಆವತ್ತಿನ ಕಾಲಘಟ್ಟದಲ್ಲಿ ದಕ್ಷಿಣದಿಂದ ಉತ್ತರದವರೆಗೆ, ಉತ್ತರದಿಂದ ಪಶ್ಚಿಮದಿಂದ ಪೂರ್ವದವರೆಗೆ ಎಲ್ಲ ಇಸ್ಲಾಮೀಕರಣ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ದೇವಸ್ಥಾನಗಳು ವಂಚಿತವಾಗ್ತಾ ಇದ್ವು. ನಮ್ಮ ಮುತ್ತೈದರಲ್ಲಿರ್ತಕ್ಕಂಥ ಹಳೆಯ ಕುಂಕುಮ ಅಳಿದು ಹೋಗಿತ್ತು. ನಮ್ಮ ಹೆಣ್ಣು ಮಕ್ಕಳ ಅತ್ಯಾಚಾರ ನಡೀತಾ ಇತ್ತು. ಇಂತಹ ಸಂದರ್ಭದಲ್ಲಿ ಸಮರ್ಥ ರಾಮದಾಸರ ಹತ್ರ ಹೋಗ್ಬಿಟ್ಟು ಎಲ್ಲ ಅನೇಕ ಗಣ್ಯರು ಹೋಗಿ ಕೇಳ್ತಾರೆ, ಇಂಥ ಪರಿಸ್ಥಿತಿ ಬಂದ್ರೆ ಈ ಧರ್ಮ ನಾಶವಾಗಿ ಹೋಗುತ್ತೆ ಅಂತ ಹೇಳಿದಾಗ ಸಮರ್ಥ ರಾಮದಾಸ ಒಂದು ಭವಿಷ್ಯವಾಣಿ ನುಡಿತಾರೆ. ಏನಂತ ಹೇಳಿದ್ರೆ, ಸೂರ್ಯ ಚಂದ್ರ ಇರುವವರೆಗೂ ಸಹಿತ ಈ ಭೂಮಿ ಮೇಲೆ ಒಂದು ಹೆಸರು ಉಳಿತದೆ, ಆ ಹೆಸರಿನ ಮಹಾನ್ ಪುರುಷ ಈ ಭೂಮಿ ಮೇಲೆ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಯೋಗ ಶಿವನೇರಿ ದುರ್ಗದಲ್ಲಿ ರತ್ನಗರ್ಭ, ಜೀಜಾಬಲಿಯ ರತ್ನಗರ್ಭದಲ್ಲಿ ಶಿವಾಜಿ ಮಹಾರಾಜರು ಜನಿಸ್ತಾರೆ. ಅಂತಹ ಮಹಾನ್ ವ್ಯಕ್ತಿ ಹುಟ್ಟುವಾಗ ಶಿವಾಜಿಗೆ ಅನೇಕ ರೀತಿಯಾದಂತಹ ಎಲ್ಲ ರಾಷ್ಟ್ರಭಕ್ತಿಯನ್ನ ಮಹಾಭಾರತ ರಾಮಾಯಣ ಕಥೆಗಳನ್ನು ಹೇಳುವುದರ ಮುಖಾಂತರವಾಗಿ ಜೀಜಾಬಾಯಿ ಆ ಶಿವಾಜಿಗೆ ಕಥೆಗಳನ್ನ ರಾಷ್ಟ್ರಭಕ್ತಿಯನ್ನ ತುಂಬುತ್ತಾಳೆ. ನಮ್ಮ ಹಾಗೆ ಮಕ್ಕಳನ್ನ ಜಾತ್ರೆ ಕರ್ಕೊಂಡು ಹೋದ್ರೆ ನಮ್ಮ ತಾಯಂದಿರಿಗೆ ಮಕ್ಕಳು ಏನ್ ಕೇಳ್ತೇವೆ ಅಂತಾರೆ, ಅಮ್ಮ ಪಿಪಿ ಕೊಡಿಸು, ಅಮ್ಮ ಢೋಲ್ ಕೊಡಿಸು ಅಂತ ಕೇಳ್ತೇವೆ. ಆದ್ರೆ ಶಿವಾಜಿ ಏನ್ ಕೇಳ್ತಿದ್ದ ಗೊತ್ತೇನೋ, ಅಮ್ಮ ಆ ದೇವಸ್ಥಾನ ಪಂಚಕವಾಗಿದೆ, ಆ ದೇವಸ್ಥಾನದಲ್ಲಿ ಗಂಟೆಗಳ ಶಬ್ದ ಕೇಳ್ತಾ ಇಲ್ಲ. ಯಾವ ದೇವಸ್ಥಾನಗಳಲ್ಲಿ ಗಂಟೆಗಳ ಶಬ್ದ ಕೇಳ್ತಾ ಇಲ್ಲ, ಯಾವ ದೇವಸ್ಥಾನಗಳ ಪಂಚಕವಾಗಿದೆಯೋ ಅದಕ್ಕೆ ಅಂತ್ಯ ಹಾಕ್ತಕ್ಕಂಥ ನಾಯಕ ನೀನಾಗ್ಬೇಕೋ, ಈ ಹಿಂದುವಿ ಸಾಮ್ರಾಜ್ಯದ ಸ್ಥಾಪಕ ನೀನಾಗ್ಬೇಕು ಅಂತ ಹೇಳಿ ತಾಯಿ ಶಿವಾಜಿಗೆ ಹೇಳ್ತಾಳೆ. ಕೇವಲ 9 ವರ್ಷದ ಬಾಲಕ, ನಮ್ಮ ಹಾಗೆ ನಿಮಗೆ ಗೊತ್ತಿರಬೇಕು, ಆ 9 ವರ್ಷದ ಬಾಲಕ ಶಹಾಜಿ ಮಹಾರಾಜರ ತಂದೆಯ ಮುಖವನ್ನೇ ನೋಡಿರುವುದಿಲ್ಲ. ಆ ಶಹಾಜಿ ಮಹಾರಾಜ ಆದಿಲ್ ಶಾಹನ ಒಂದು ಆಸ್ಥಾನದಲ್ಲಿ ಸೇನಾಧಿಪತಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಶಿವಾಜಿಯನ್ನ ಆದಿಲ್ ಶಾಹನನ್ನ ನೋಡ್ಕೊಳ್ಳಕ್ಕೆ ಕರ್ಕೊಂಡು ಹೋಗ್ತಾರೆ. ಶಿವಾಜಿ ಬಾದಶಾಹನ ನೋಡ್ಬಿಟ್ಟು ಅವರಿಂದ ಬಹುಪರಾಕ್ರಮ ಪಡ್ಕೊಳ್ಳೋಣ ಅಂತ ಹೇಳಿ ಕರ್ಕೊಂಡು ಹೋದಾಗ ಆ ಬಿಜಾಪುರದ ಆದಿಲ್ ಶಾ ಮೇಲೆ ಸಿಂಹಾಸನ ಮೇಲೆ ಕುತ್ಕೊಂಡಿರ್ತಾರೆ.
ಶಹಾಜಿ 3 ಬಾರಿ ಕುರ್ನಿ ತಾಸ್ ಮಾಡಿ ಮಹಾರಾಜರಿಗೆ ಗೌರವವನ್ನು ಸಲ್ಲಿಸ್ತಾನೆ. ಆದ್ರೆ ಶಿವಾಜಿ ಮಾತ್ರ 9 ವರ್ಷದ ಬಾಲಕ. ಹಾಗೆ ಅವನ್ನ ದಿಟ್ಟಿಸಿ ನೋಡ್ತಾನೆ ಅಂತ ಹೇಳ್ತಾನೆ. ಅವಾಗ ಕಿವಿಯಲ್ಲಿ ಬಂದು ಹೇಳ್ತಾರೆ ಶಿವಾಜಿ ಬಾದ್ಶಾಹರಿಗೆ ಕುರ್ನಿ ಸಾತ್ ಮಾಡು, ಅವ್ರು ನಿನಗೆ ಬಹುಮಾನ ಕೊಡ್ತಾರೆ ಅಂತ ಹೇಳಿದಾಗ, ಆಗ ಶಿವಾಜಿಯ ನೋಟೆ ಹಾಗಿತ್ತು ಅಂತ ಹೇಳಿದ್ರೆ, ಮಾತೃರೂಪವಾದ ಜೀಜಾಬಾಯಿಗೆ ನಾನು ನಮಸ್ಕರಿಸುತ್ತೇನೆ, ಪಿತೃರೂಪವಾದ ತಂದೆ ನಿಮಗೆ ನಮಸ್ಕರಿಸುತ್ತೇನೆ, ಆರಾಧ್ಯ ದೈವ ಭವಾನಿಗೆ ನಮಸ್ಕರಿಸುತ್ತೇನೆ, ಈ ಕಾಫಿರಿಗೆ ಎಂದೂ ಸಹಿತ ತಲೆಬಾಗೋದಿಲ್ಲ ಅಂತ ಹೇಳಿ 9 ವರ್ಷದ ಬಾಲಕ ಆ ಆದಿಲ್ ಶಾನಿಗೆ ಶೆಡ್ಡೆ ಹೊಡೆದೇನೆ ಅಂತ ಹೇಳಿದ್ರೆ, ಅವನಲ್ಲಿ ಸ್ವಾಭಿಮಾನದ ರಕ್ತ ಹೇಗಿತ್ತು ಅಂತ ತಿಳ್ಕೊಳ್ಳಿ. ಕೇವಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ದಿವಸ ಕೇವಲ ಶಿವಾಜಿಯನ್ನ ಮರಾಠರಿಗೆ ಮಾತ್ರ ಸೀಮಿತ ಮಾಡ್ತಾ ಇದ್ದಾರೆ. ಯಾಕೆ ಇವತ್ತು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ತುಂಬಿರ್ತಕ್ಕಂಥ ಸಮಯದಲ್ಲಿ ಕೇವಲ ಮರಾಠರು ಬಿಟ್ಟರೆ ಬೇರೆ ಯಾರು ಕಾಣ್ತಾನೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ದೇಶದ ಅತ್ಯಂತ ದುರಂತ ಇದು. ಗುಜರಾತ್ನಲ್ಲಿ ಮಹಾತ್ಮ ಗಾಂಧೀಜಿ ಹುಟ್ಟಿರ್ಬೋದು, ಆದ್ರೆ ದೇಶಕ್ಕೆ ರಾಷ್ಟ್ರಪಿತ ಆದ್ರು. ಅಂಬೇಡ್ಕರ್ ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು, ಆದ್ರೆ ಸಂವಿಧಾನದ ಶಿಲ್ಪಿ ಆದ್ರು. ಇವತ್ತಿನ ಭಾರತದ ಹೆಮ್ಮೆಯ ಇವತ್ತು ಭಾರತ ಅಂತ ಹೇಳಿ ನಕ್ಷೆಯ ಮೇಲೆ ಜಗತ್ತಿನಲ್ಲಿ ಕೂತಿರಬೇಕಾದ್ರೆ ಅದಕ್ಕೆ ಮೂಲ ಪುರುಷ ಯಾರು ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರನ್ನು ನೆನಪಿಸಿಕೊಳ್ಳಬೇಕು. ಆಗ ಈ ಗೋಹತ್ಯೆ ಬಗ್ಗೆ ಅತ್ಯಂತವಾಗಿ ಕಡಾಖಂಡಿತವಾಗಿ ಖಂಡಿಸತಕ್ಕಂಥ ವ್ಯಕ್ತಿ ಯಾರಾಗಿದ್ರು ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಾಗಿದ್ರು ಅನ್ನೋದನ್ನ ನೆನಪಿಟ್ಕೊಳ್ಬೇಕು. ಶಿವಾಜಿಗೆ ಎಂತ ಗೌರವ ಅಂದ್ರೆ, ಶಿವಾಜಿ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಔರಂಗಜೇಬ ಹೊಸದ ಇವನ ಉಪಟಳವನ್ನು ತಾಳಲಾರದೆ ಏನಾಗುತ್ತೆ ಅಂತ ಹೇಳಿದ್ರೆ, ಆದಿಲ್ ಶಾ ಕೊನೆಗೆ ಸಾಯುವಾಗ ಹೇಳ್ತಾನೆ, ನನ್ನ ಕೋಟೆಗಳನ್ನು ಎಲ್ಲವನ್ನು ಗೆಲ್ತಾ ಇದ್ದಾನೆ ಶಿವಾಜಿ, ಅವನ ಹೇಗಾದ್ರೂ ಮಾಡಿ ಹೆಣಮುರುಗಿ ಕಟ್ಟಬೇಕು ಅಂತ ಹೇಳಿ ಕೊನೆಯುವ ಸಾಯುವಾಗ ಅವನು ಅಲ್ಲ ಅನ್ನದೇ ಶಿವ 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 ಅಂತ ಹೇಳಿ ತನ್ನ ಪ್ರಾಣವನ್ನು ಬಿಟ್ಟ ಆದಿಲ್ ಶಾ, ಬಿಜಾಪುರದ ಆದಿಲ್ ಶಾ. ಇದನ್ನ ನೋಡಿರ್ತಕ್ಕಂಥ ಉಡಿಯಾ ಬೇಗಂ ಹೇಳ್ತಾಳೆ, ಹೇಗಾದ್ರೂ ಮಾಡಿ ಆ ಶಿವಾಜಿನ ಹೆಣಮುರುಗಿ ಕಟ್ಕೊಂಡು ಬರೋರು ಯಾರಾದ್ರೂ ಇದ್ರೆ ಬನ್ನಿ ಅಂತ ಹೇಳಿ ರಣವೇಳೆಯನ್ನು ಸಾರ್ತಾರೆ. ಯಾರೂ ಸಹಿತ ಮುಂದೆ ಬರೋದಿಲ್ಲ. ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ, ಅಫಜಲ್ ಖಾನ್ ಅಂತಕ್ಕಂಥ ದೈತ್ಯ ದೇಹಿ ಬಂದುಬಿಟ್ಟು ರಣವೇಳೆಯನ್ನು ಸ್ವೀಕಾರ ಮಾಡ್ಕೊಂಡ್ಬಿಟ್ಟು ಶಿವಾಜಿಯನ್ನ ಹತ ಮಾಡ್ಲಿಕ್ಕೆ ಹೋಗ್ತಾನೆ. ಶಿವಾಜಿ ಹತ್ರ ಹೋದಾಗ ಶಿವಾಜಿ ಬಹಳ ಚಾಣಾಕ್ಷನಾಗಿರ್ತಾನೆ. ಪ್ರತಾಪ್ಗಢದ ಡೇರೆಯಲ್ಲಿ ಶಿವಾಜಿ ಕುತ್ಕೊಂಡಿರ್ತಾನೆ. ಶಿವಾಜಿಗೆ ಮತ್ತು ಅಫಜಲ್ ಖಾನ್ಗೆ ಯುದ್ಧ ಮಾಡಕ್ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅಫಜಲ್ ಖಾನ್ ಅಂತಕ್ಕಂತಹ 3 ಲಕ್ಷ ಸೈನ್ಯ ಜನ. ಆದ್ರೆ ಅಂತಹ ಒಬ್ಬ ಡೇಂಜರಸ್ ವ್ಯಕ್ತಿಯ ಜೊತೆ ಶಿವಾಜಿ ಹೋರಾಟವನ್ನ ಜಗತ್ತೇ ನೋಡ್ತಾ ಇರ್ತದೆ, ಏನಾಗ್ಬೋದು ಅಂತ ಹೇಳಿ. ಆದ್ರೆ ಎಲ್ಲರೂ ನೆನ್ಪಿಟ್ಕೊಳ್ಬೇಕು, ಕೇವಲ 3,000 ಸೈನ್ಯದೊಂದಿಗೆ 3 ಲಕ್ಷ ಸೈನ್ಯ ಜೊತೆಗೆ ಹೋರಾಡೋದು ಈ ಜಗತ್ತಿನ ಇತಿಹಾಸದಲ್ಲಿ ಯಾವ ಉದಾಹರಣೆಗಳು ಇಲ್ಲ. ಅಂತಹ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. ಅವನನ್ನ ಹೇಗೆ ಬಗಿತಾನ ಅಂತ ಹೇಳಿದ್ರೆ, ಹಿರಣ್ಯಕಶಪನ ನರಸಿಂಹ ಬಗೆದ ಹಾಗೆ ಅವನ ಬಟ್ಟೆಯನ್ನು ಬಗೆದು ಅವನ ಕೊಳ್ಳನ್ನು ತೆಗೆದು ತಲೆಯನ್ನು ಕತ್ತರಿಸಿ ತಾಯಿ ಹತ್ರ ತೆಗೆದು ಹೋಗ್ತಾನೆ. ಅಮ್ಮ, ನನ್ನ ತಂದೆಯನ್ನ ಆನೆಕಾಲ್ನಲ್ಲಿ ಎಳೆದಂತಹ ಈ ತಲೆಯನ್ನು ನಿನ್ನ ಪಾದಕ್ಕೆ ತಂದಿದ್ದೀನಮ್ಮ, ಇವನನ್ನ ನೀವು ನೋಡು ಅಂತ ಹೇಳಿದಾಗ, ಇದು ರಾಷ್ಟ್ರದ ಸಂಸ್ಕೃತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದ ಸಂಸ್ಕೃತಿ ಹೇಗೆ ಅಂತ ಹೇಳಿದ್ರೆ, ಅಪ್ಪ ಅವನು ಗ್ರೇಟ್ ಸರ್ದಾರ್ ಇದ್ದಾನೆ ಕಣೋ, ಅವನು ಗ್ರೇಟ್ ಸರ್ದಾರ್ ಇದ್ದಾನೆ, ಅವನಿಗೆ ಅವನದೇ ಧರ್ಮದ ಪ್ರಕಾರ ಅವನಿಗೆ ದಫನ್ ಮಾಡು ಅಂತ ಹೇಳ್ತಾರೆ. ಒಂದು ಕತೆ ನೆನ್ಪಿಡಬೇಕು ನಿಮಗೆ. ನಾವು ಸಣ್ಣ ಮಕ್ಕಳಿದ್ದಾಗ ನಮ್ಮ ತಾತನ ತೊಡೆ ಮೇಲೆ ಒಂದು ಹಾಡು ಕೇಳ್ತಾ ಇದ್ದೀವಿ, ಎಲ್ಲರಿಗೂ ಗೊತ್ತಿರಬೇಕು. ಆನೆ ಬಂತೊಂದು ಆನೆ, ಇದು ಬಿಜಾಪುರದ ಆನೆ, ಹಾದಿ ತಪ್ಪಿ ಬಂತು ಹಾದಿ ಒಂದುಟ್ಟು, ಕಾಯಿ ಕೊಬ್ಬರಿ ತಿಂದು ಲಟ ಲಟ ಮುರಿದು, ಚಿಕ್ಕಾನೆ ಬೇಕಾ ದೊಡ್ಡಾನೆ ಬೇಕಾ ಅಂತ ಹೇಳಿ ಎಲ್ಲರೂ ಕೇಳಿಸ್ಕೊಂತ ಹಾಡನ್ನು ಕೇಳೇ ಬೆಳೆದವರು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಬಿಜಾಪುರದಲ್ಲಿರ್ತಕ್ಕಂತಹ ಎಲ್ಲ ಸೈನಿಕರು ಬಂದು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಆನೆ ಮೇಲೆ ಸಂಪತ್ತನ್ನು ಹೊತ್ಕೊಂಡು ಹೋಗಿ ಸೈನಿಕರನ್ನ ಕೊಬ್ಬರಿ ಬಟ್ಲ ಮುರಿದು ಹಾಕಿದ್ರು ಅನ್ನೋ ಒಂದು ಕಥೆಯನ್ನ ನನ್ನ ಮಕ್ಕಳಿಗೆ ಹೇಳಬೇಕು ಅಂತ ಹೇಳಿ ತಾತವರು ಹೇಳ್ತಾ ಇದ್ರು. ಆ ಒಂದು ಕಥೆ ಕೇಳಿ ಅವತ್ತಿನ ಅಳಿಯ ರಾಮರಾಯನ ತಲೆಯನ್ನು ಕತ್ತರಿಸಿ ಅದೇ ಮುಸ್ಲಿಮರು ದಕ್ಷಿಣ ರಜ್ಜುಗಿಟ್ಟು ಹೋದ್ರು. ಆದ್ರೆ ಮಾತಾ ಜೀಜಾಮಾತ ಹೇಳ್ತಾಳೆ, ಈ ದೇಶದ ಸಂಸ್ಕೃತಿ ಹೇಗಿದೆ ಅಂತ ಹೇಳಿದ್ರೆ, ಅವನನ್ನ ಇವತ್ತಿಗೂ ಸಹಿತ ಪ್ರತಾಪಗಢದಲ್ಲಿ ಆ ಅಫಜಲ್ ಖಾನನ ಸಮಾಧಿಯನ್ನ ನಿರ್ಮಾಣ ಮಾಡಿದ್ರು ಛತ್ರಪತಿ ಶಿವಾಜಿ ಮಹಾರಾಜರು. ಅಂತಹ ಮಹಾನ್ ವ್ಯಕ್ತಿಯ ವಂಶಸ್ಥರು ನಾವಿದ್ದೀವಿ. ನಮ್ಮಲ್ಲಿ ಹೇಗಿರಬೇಕು ಶಕ್ತಿ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಒಂದು ಘಟನೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಗೆ. ಏನಂತ ಹೇಳಿದ್ರೆ, ಶಿವಾಜಿ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಒಂದು ಘಟನೆ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಒಂದು ಘಟನೆ ನಡೀತಿದೆ. ಏನಂತ ಹೇಳಿದ್ರೆ, 1905ನೇ ಇಸವಿಯಲ್ಲಿ ಕೋಮು ಗಲಭೆ ಆಗಿರ್ತದೆ. ಕೋಮು ಗಲಭೆ. ಆ ಕೋಮು ಗಲಭೆ ಆದಂತಹ ಸಂದರ್ಭದಲ್ಲಿ ಒಂದು ಮಹಿಳೆ ತಪ್ಪಿಸಿಕೊಂಡು ಓಡಿ ಹೋಗ್ತಾ ಇರ್ತಾಳೆ. ಅನ್ಯ ಕೋಮಿನವರು ಅವರನ್ನು ಬೆನ್ನು ಹತ್ತುಕೊಂಡು ಹೋಗಿರ್ತಾರೆ. ಮಧ್ಯರಾತ್ರಿ
ಒಂದು ಮನೆ ದೀಪ ಹಚ್ಚಿರ್ತದೆ, ಆ ಮನೆಗೆ ಹೋಗ್ತಾಳೆ, ಹೋಗಿಬಿಟ್ಟು ಕದವನ್ನು ತಟ್ತಾಳೆ, ತಟ್ಟಿಬಿಟ್ಟು ಒಳಗಡೆ ಹೋಗ್ತಾಳೆ. ಅವನು ಬ್ರಹ್ಮಚಾರಿ ಇರ್ತಾನೆ. ಅವ್ನಿಗೆ ಆಶ್ಚರ್ಯ, ಒಬ್ಬ ಬ್ರಹ್ಮಚಾರಿ ಮನೆಯಲ್ಲಿ ಒಬ್ಬ ಮಹಿಳೆ ಒಳಗೆ ಬರ್ತಾಳೆ ಅಂದ್ರೆ ಇದು ಏನು ಕಾರಣ ಅಂತ ಕೇಳಿದಾಗ ಬೆಳಗಿನ ಜಾವ ಹಾಗೆ ಕೂತ್ಕೊಂಡಿರ್ತಾನೆ. ಅವಳು ಹೇಳ್ತಾಳೆ, ಎದ್ದು ಬಿಟ್ಟು, ಅಮ್ಮ ನಾನು ಒಬ್ಬನೇ ಮನೆಯಲ್ಲಿ ಇದ್ದೀನಿ ಅಂತ ಗೊತ್ತಿತ್ತು, ನೀನ್ ಯಾಕೆ ಒಳಗಡೆ ಬಂದಿ ಅಂತ ಕೇಳಿದಾಗ, ನಾ ಬರುವುದಕ್ಕಿಂತ ಮುಂಚಿತವಾಗಿ ಕಿಟಕಿಯನ್ನು ತೆಗೆದು ನೋಡಿದೆ, ನಿನ್ನ ಮನೆಯಲ್ಲಿ ಛತ್ರಪತಿ ಶಿವಾಜಿಯ ಭಾವಚಿತ್ರದ ಫೋಟೋ ಇತ್ತು. ಯಾರ ಮನೆಯಲ್ಲಿ ಶಿವಾಜಿಯ ಭಾವಚಿತ್ರ ಇರ್ತದೋ ಅಲ್ಲಿ ಮಹಿಳೆಯರಿಗೆ ರಕ್ಷಣೆ ಇರ್ತದೆ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ಒಳಗಡೆ ಬಂದೆ ಅಂತ ಹೇಳ್ತಾಳೆ. ಅಂಥ ಶ್ರೇಷ್ಠ ಪುರುಷರ ರಕ್ತ ನಮ್ಮ ಬ್ಲಡ್ ನಲ್ಲಿ ಹರಿತಾ ಇದೆ. ತಾವೆಲ್ಲರೂ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ಶಕ್ತಿ ಬಗ್ಗೆ ಗೊತ್ತಿಲ್ಲ. ಇವತ್ತಿಗೂ ಸಹಿತ ಇತಿಹಾಸಕಾರರು ಬರೀತಾರೆ, 100 ಜನ ಸಾಮಾನ್ಯ ಜನರಿಗೆ ಹೋಲಿಸಿದ್ರೆ ಒಬ್ಬ ಮರಾಠಿಗೆ ಸಮ ಅಂತೆ. ಇವತ್ತಿಗೂ ಸಹಿತ ನಾವು ಕೇವಲ ನಮ್ಮ ಗಲ್ಲಿಗಳಲ್ಲಿ ಶಿವಾಜಿ ಜಯಂತಿನ ಆಚರಿಸ್ತೀವಿ. ಇವತ್ತು ಸೈನಿಕರು ಸಹಿತ ತಮ್ಮ ಪರ್ವತದಲ್ಲಿ ಕಾಶ್ಮೀರದಲ್ಲೂ ಸಹಿತ ಇವತ್ತು ಶಿವಾಜಿ ಜಯಂತಿನ ಆಚರಿಸ್ತಾರೆ ಅಂತ ಹೇಳಿದ್ರೆ, ಆ ಶಿವಾಜಿ ಮಹಾರಾಜರ ಹುಟ್ಟುವ ಮಕ್ಕಳಿಂದ ಸಾಯುವ ವ್ಯಕ್ತಿಗಳು ಸಹಿತ ಆದರ್ಶವಾಗ್ತಾರೆ ಅನ್ನೋದು ತಾವೆಲ್ಲ ನೆನಪಿಟ್ಕೊಳ್ಳಬೇಕು. ಎಂತಹ ಮಾತೃ ಹೃದಯ ಛತ್ರಪತಿ ಶಿವಾಜಿ ಅಂತ ಹೇಳಿದ್ರೆ, ಅವನ ವ್ಯಕ್ತಿತ್ವವನ್ನು ಹೇಳಲಿಕ್ಕೆ ಬಹಳಷ್ಟು ಟೈಮ್ ಬೇಕು. ನಿಮಗೆಲ್ಲ ಹಸಿವಾಗಿದೆ, ಈಗ ಏನು ಉಣಬಡಿಸಿದ್ರು ಸಹಿತ ಕೇಳೋ ಪೇಷನ್ಸ್ ನಿಮ್ಗಿಲ್ಲ. ಆದ್ರಿಂದ ಹೇಳ್ತೀನಿ ಏನಂತ ಹೇಳಿದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ಹೇಳ್ತಾರೆ, ಅವರಿಗೆ ಪಟ್ಟಾಭಿಷೇಕ ಆಗ್ತದೆ. ಪಟ್ಟಾಭಿಷೇಕ ಆಗ್ತಕ್ಕಂಥ ವೇಳೆಯಲ್ಲಿ ರಾಯಗಢದ ಕೋಟೆಯ ಮೇಲ್ಗಡೆ ಆನೆಯ ಮೇಲೆ ಸಿಂಹಾಸನದ ಮೇಲೆ ಶಿವಾಜಿನ ಕರ್ಕೊಂಡು ಬರ್ತಿದ್ದಾರೆ. ಸಹ್ಯಾದ್ರಿ ಪರ್ವತದ ಮೇಲ್ಗಡೆ ಎಲ್ಲ ಮಹಿಳೆಯರು ಇರ್ತಾರೆ. ಆಗ ಮಹಿಳೆಯರು ಕೇಳ್ತಾರೆ, ಅಮ್ಮ ನಾವು ಈ ಬೆಟ್ಟ ಹತ್ತಿ ಬರೋದಕ್ಕೆ ಬಹಳ ತೊಂದರೆ ಆಯಿತು, ಇಂಥ ದೊಡ್ಡ ದೊಡ್ಡ ಆನೆಗಳನ್ನು ಹೇಗೆ ಸಾಕಿದ್ಯಮ್ಮ ಅಂತ ಕೇಳಿದಾಗ, ನಮ್ಮ ತಾಯಿಯರ ಮಹತ್ವಾಕಾಂಕ್ಷೆ ಹೇಗಿರ್ತದೆ. ನಮ್ಮ ತಾಯಿಯರು ಏನಂತಾರೆ, ನನ್ನ ಮಗ ಡಾಕ್ಟರ್ ಆದ್ರೆ ಸಾಕು, ನನ್ನ ಮಗ ಶಿಕ್ಷಕ ಆದ್ರೆ ಸಾಕು, ನನ್ನ ಮಗ ಪಾನ್ ಶಾಪ್ ಅಂಗಡಿ ಇಟ್ಟರೆ ಸಾಕು. ಆದ್ರೆ ಆ ಜೀಜಾಮಾತೆ ಎಂಥ ಮಹತ್ವಾಕಾಂಕ್ಷೆಯಾಗಿತ್ತಂದ್ರೆ, ಒಂದು ದಿವಸ ನನ್ನ ಮಗ ಈ ರಾಜ್ಯದ ರಾಜನಾಗ್ತಾನೆ, ಅದಕ್ಕೆ ಸಹ್ಯಾದ್ರಿ ಪರ್ವತದ ಮೇಲೆ ಚಿಕ್ಕ ಆನೆಯನ್ನ ಒಂದು ಚಿಕ್ಕವನಿದ್ದಾಗೆ ಸಾಕಿತ್ತಂತೆ. ಒಂದಾನೊಂದು ಕಾಲದಲ್ಲಿ ಈ ಆನೆ ಮೇಲೆ ನನ್ನ ಮಗ ಹತ್ತಿ ಬರ್ತಾನ ಅಂತ ಹೇಳಿ ಮೊದಲೇ ಆನೆ ಸಾಕಿತ್ತಂತೆ ಜೀಜಾಬಾಯಿ. ಅಂತ ಒಂದು ಖ್ಯಾತಿ ಹೆಣ್ಣು ಮಕ್ಕಳಲ್ಲಿ ಇರಬೇಕು ಅನ್ನೋ ಒಂದು ಭಾವನೆ ಇರ್ತದೆ. ಮತ್ತೆ ಅರ್ಥ ಮಾಡಿಕೊಳ್ಳಿ, ಶಿವಾಜಿಯ ಈ ರಾಷ್ಟ್ರಕ್ಕೆ, ಈ ಜಗತ್ತಿಗೆ, ಈ ರಾಷ್ಟ್ರಕ್ಕೆ ಮೊಟ್ಟ ಮೊದಲನೇದಾಗಿ ಪ್ರಜಾಪ್ರಭುತ್ವದ ಕಲ್ಪನೆ ಕೊಟ್ಟವರು ಯಾರು ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ಕೇವಲ ಮರಾಠರಿಗಿರ್ತಿಲ್ಲ, SC ST ಆಗಿದ್ರು, ಬ್ರಾಹ್ಮಣರಿದ್ರು, ಲಿಂಗಾಯತರಿದ್ರು, ಮುಸ್ಲಿಮರಿದ್ರು, ಎಲ್ಲರೂ ಇದ್ದರು. ಇವತ್ತು ಒಂದು ಅರ್ಥ ಮಾಡಿಕೊಳ್ಳಿ, ಶಿವಾಜಿಯ ನೌಕಾಪಡೆಯ ಮುಖ್ಯಸ್ಥ ದೌಲತ್ ಖಾನ್ ಆಗಿದ್ದ. ಶಿವಾಜಿಯ ಕಾಲು ಹೊತ್ತಕ್ಕಂಥ ವ್ಯಕ್ತಿ ಮುಸ್ಲಿಂ ಆಗಿದ್ದ. ಔರಂಗಜೇಬ ಶಿವಾಜಿನ ಹಿಡಿದು ಹಾಕಿದಾಗ ಮಿಠಾಯಿ ಬುಟ್ಟಿಯಲ್ಲಿ ಹೊರಕರ್ಕೊಂಡ್ಬಂದರು ಬೋಲಕ್ ಖಾನ್ ಅಂತಕ್ಕಂಥ ವ್ಯಕ್ತಿ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಶಿವಾಜಿ ಅಂತಕ್ಕಂಥ ವ್ಯಕ್ತಿ ಯಾರು ಅಧರ್ಮದಿಂದ ನಡೀತಿದ್ರು ಅವರ ತಲೆಯನ್ನು ಕತ್ತರಿಸ್ತಿದ್ದ, ಧರ್ಮದಿಂದ ನಡೆಯುವವರಿಗೆ ಧರ್ಮದಿಂದಲೇ ಉತ್ತರವನ್ನು ಕೊಡ್ತಾ ಇದ್ದ. ಅಂತ ಒಂದು ಮಹಾನ್ ವ್ಯಕ್ತಿ ಯಾರಾಗಿದ್ರು ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಾಗಿದ್ರು. ಅವತ್ತು ಹೇಳ್ತಾರೆ, ಪಟ್ಟಾಭಿಷೇಕ ಆದಾಗ ತಾಯಿ ಹೇಳ್ತಾರೆ, ಅಮ್ಮ ಈ ನನ್ನ ಪಟ್ಟಾಭಿಷೇಕ ನನಗೊಬ್ಬರಿಗೆ ಬೇಡ, ಇದು ನನ್ನ ಗೆಲುವಿಗಾಗಿ, ನನ್ನ ಸಾಮ್ರಾಜ್ಯ ಕಟ್ಟುವುದರ ಸಲುವಾಗಿ 32,000 ಸೈನಿಕರು ನನಗೆ ಪ್ರಾಣವನ್ನು ತ್ಯಾಗ ಮಾಡಿದರೆ ಅವರ ಒಂದು ನೆರವಿಗೋಸ್ಕರ ಇವತ್ತು ನಾನು ಕುಳಿತುಕೊಂಡಿದ್ದೀನಿ. ಅವ್ರಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಹಠ ಹಿಡಿತಾನೆ. ಅದಕ್ಕೆ ತಾಯಿ ಏನ್ ಮಾಡ್ತಾರೆ ಗೊತ್ತಾ, 32 ಸಿಂಹಾಸನವನ್ನು ಇಟ್ಟುಬಿಟ್ಟು, ರತ್ನ ಸಿಂಹಾಸನ ಇಟ್ಟುಬಿಟ್ಟು, ಆ ರತ್ನ ಸಿಂಹಾಸನಕ್ಕೆ ಪಟ್ಟಾಭಿಷೇಕ ಮಾಡ್ತಾರೆ. ಆದ್ರೆ ನೀವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪಟ್ಟಾಭಿಷೇಕ ಬೇಕಾದ್ರೆ ಬಂಗಾರದ ಹಾರ ಹಾಕೊಳ್ತೀವಿ, ದೊಡ್ಡ ದೊಡ್ಡ ಗಂಧದ ಮಾಲೆಯನ್ನು ಹಾಕೊಳ್ತೀವಿ. ಆದ್ರೆ ಛತ್ರಪತಿ ಶಿವಾಜಿ ತನ್ನ ಇಬ್ಬರು ಮಕ್ಕಳನ್ನ ಸೈನ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಬ್ಬ ಕಾಡು ಜಾತಿಯ ಹೆಣ್ಣು ಮಗಳು, ಅವಳು ಕಾಡು ಜಾತಿಯ ಹೂವನ್ನು ತೆಗೆದುಕೊಂಡು ಅವನಿಗೆ ಹಾರವನ್ನು ಹಾಕ್ತಾಳೆ. ಎಂತಹ ಮಹತ್ವಾಕಾಂಕ್ಷಿ, ಎಂತಹ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಛತ್ರಪತಿ ಶಿವಾಜಿ ಮಹಾರಾಜರು ಕಟ್ಟಿದ್ರು ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನೀವೇನ್ ತಿಳ್ಕೊಂಡಿದ್ರಿ ಶಿವಾಜಿ ಬಗ್ಗೆ ಅಂತ ಹೇಳಿದ್ರೆ, ಶಿವಾಜಿಯನ್ನ ಕೇವಲ ನೀವು ಗೌರವಿಸೋದಿಲ್ಲ, ಇಡೀ ಜಗತ್ತೇ ಗೌರವಿಸ್ತದೆ. ಯಾಕಂತ ಹೇಳ್ತೀನಿ ಅಂತ ಹೇಳಿದ್ರೆ, ಜಗತ್ತಲ್ಲಿ ಇಂಗ್ಲೆಂಡ್ ನಲ್ಲಿ ಒಂದು ಸಮ್ಮೇಳನ ನಡೆದಿರ್ತದೆ. ಆ ಸಮ್ಮೇಳನದಲ್ಲಿ ಒಂದು ಇತಿಹಾಸ ಬರೀತಾರೆ. ಏನಂತ ಹೇಳಿದ್ರೆ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಯಾರು ಅಂತ ಹೇಳಿ ಆಯ್ಕೆ ಮಾಡಬೇಕಾಗ್ತದೆ. ಆ ಆಯ್ಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾರೆ, ನೆಪೋಲಿಯನ್ ಬೋನಾಪಾರ್ಟೆ ಅನ್ನೋನು ಈ ರಾಷ್ಟ್ರದ ಅತ್ಯಂತ ಶ್ರೇಷ್ಠ ದೊರೆ, ಅಕ್ಬರ್ ದಿ ಗ್ರೇಟ್, ಅಶೋಕ ದಿ ಗ್ರೇಟ್, ಆಮೇಲೆ ಎಲ್ಲರ ಹೆಸರನ್ನು ಹೇಳ್ಕೊಳ್ತಾ ಬರ್ತಾರೆ. ಆದ್ರೆ ಎಲ್ಲರೂ ಸೇರಿ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ತಾರೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ದೊರೆ ಯಾರು ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ
ಅವನಿಗೆ ಅವರ ಅಪ್ಪನಿಂದ ಬಂದಿರತಕ್ಕಂಥ ಅರಸೊತ್ತಿಗೆ ಇದ್ದಿಲ್ಲ. ತಾನೇ ಶ್ರಮ ಹಾಕಿ ಮಾವಳಿಗಳನ್ನು ಕಟ್ಟಿಕೊಂಡು, ರೈತರ ಮಕ್ಕಳನ್ನ ಕಟ್ಟಿಕೊಂಡು ಇವತ್ತು ಸ್ವಯಂ ಪ್ರೇರಿತವಾಗಿ ಈ ರಾಷ್ಟ್ರದ ಸಲುವಾಗಿ, ಈ ಧರ್ಮದ ಸಲುವಾಗಿ ಸಾಮ್ರಾಜ್ಯ ಕಟ್ಟಿದೆ ಅಂತ ಹೇಳಿದ್ರೆ ಅದು ಛತ್ರಪತಿ ಶಿವಾಜಿ ಒಬ್ಬರೇ ಅಂತಕ್ಕಂಥದ್ದು ತಾವೆಲ್ಲ ನೆನಪಿಟ್ಕೊಳ್ಬೇಕು. ಎಂತ ರಕ್ತ ಕಂಡ್ರಿ ಅದು. ನಿಮ್ಗೆ ಗೊತ್ತಿಲ್ಲ ಇತಿಹಾಸ. ಚಾವಾ ಅಂತಕ್ಕಂಥ ಒಂದು ಫಿಲ್ಮ್ ನೋಡಿದ್ರೆ ಇತ್ತೀಚೆಗೆ ಸಂಭಾಜಿ ಬಗ್ಗೆ, ಅವನ ಮಗನ ಸಂಭಾಜಿ ಬಗ್ಗೆ ಚಾವಾದಲ್ಲಿ ಸ್ವಲ್ಪ ತೋರಿಸಿದ್ದಾರೆ ಅವರು. ಎಂತ ಒಂದು ವೀರತ್ವ ಇತ್ತು ಚಾವಾ ಸಂಭಾಜಿ ಅಂತ ಹೇಳಿದ್ರೆ ಹೇಳ್ತಾರೆ, ಶಿವಾಜಿ ಹೋದಾದ ನಂತರ ಸಂಭಾಜಿಗೆ ಮತಾಂತರ ಮಾಡಲಿಕ್ಕೆ ಔರಂಗಜೇಬ ಕರೀತಾನೆ, ನನ್ನ ಮಗಳನ್ನ ನೀನು ಮದುವೆ ಮಾಡಿಕೊಡ್ತೀನಿ, ಅರ್ಧ ರಾಜ್ಯ ಕೊಡ್ತೀನಿ, ನೀನು ಬಾರಿ ಕಡೆ ಅಂತ ಹೇಳಿದಾಗ ಅಕಸ್ಮಾತ್ ಆಗಿ ಆ ಸಂಭಾಜಿ ಏನಾದರೂ ಮತಾಂತರ ಆಗಿದ್ರೆ ಇಡೀ ದಕ್ಷಿಣ ಭಾರತ ಇವತ್ತು ಇಸ್ಲಾಂ ಆಗ್ತಿತ್ತು ಅನ್ನೋದು ಯಾವುದೇ ಸಂದೇಹವಿಲ್ಲ. ಯಾಕೆ ಕೊಲೆ ಮಾಡ್ತಾರೆ ಈ ಸಂಭಾಜಿಯನ್ನ? ಕಾಸದ ಸೀಸದಿಂದ ಎರಡು ಕಣ್ಣನ್ನ ಕೇಳ್ತಾರೆ, ಕಿವಿಯನ್ನು ಕತ್ತರಿಸ್ತಾರೆ, ನಾಲಿಗೆನ ಕತ್ತರಿಸ್ತಾರೆ, ರುಂಡವನ್ನು ಹಾಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ನೀನು ಮತಾಂತರ ಆಗುವಂತೇಳಿ. ಆದ್ರೆ ಸಂಭಾಜಿ ಒಂದು ಮಾತು ಹೇಳ್ತಾನೆ, ಏನಂತ ಹೇಳಿದ್ರೆ, 1000 ಬಾರಿ ಹುಟ್ಟಿದರೂ ನಾನು ಹಿಂದೂ ಧರ್ಮದಲ್ಲೇ ಹುಟ್ಟುತ್ತೇನೆ, 1000 ಬಾರಿ ಸತ್ತರೂ ನಾನು ಹಿಂದೂ ಧರ್ಮದಲ್ಲೇ ಸಾಯುತ್ತೇನೆ ಅಂತ ಹೇಳಿ ಸಂಭಾಜಿ ಹೇಳ್ತಾನಲ್ಲ. ಅಂತ ಒಂದು ಜಾತಿ ಹುಟ್ಟಿರ್ತಕ್ಕಂತಹ ನರಮನುಷ್ಯ ನಾವೆಲ್ಲ. ಇವತ್ತು ನಾವು ಯಾಕೆ ಈ ಮಾತನ್ನ ಪದೇ ಪದೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ, ವಿಯೆಟ್ನಾಂ ಅಂತಕ್ಕಂಥ ಒಂದು ದೇಶ ಇದೆ ಈ ಜಗತ್ತಿನಲ್ಲಿ. ವಿಯೆಟ್ನಾಂ ಅನ್ನೋ ದೇಶ ಇವತ್ತು ನಕ್ಷೆಯಲ್ಲಿ ಏನಾದರೂ ಉಳಿಬೇಕಾದ್ರು ಅಂತ ಹೇಳಿದ್ರೆ ಇದು ನಾನು ಹೇಳೋ ಮಾತಲ್ಲ, ಆ ದೇಶದ ಜನ ಹೇಳೋ ಮಾತಿದು. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕ ವಿಯೆಟ್ನಾಮದ ಮೇಲೆ ದಾಳಿ ಮಾಡ್ತದೆ. ಆ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷ ಹೋಚ್ಮಿನ್ ತಲೆಗೆ ಕೈ ಹಾಕೊಂಡು ಕೂತ್ಕೊಂಡಿರ್ತಾರೆ. ನಂದನ್ನು ನೋಡಿದ್ರೆ ಪುಟ್ಟ ರಾಷ್ಟ್ರ, ಆ ಅಮೆರಿಕ ರಾಷ್ಟ್ರ ನನ್ನ ಮೇಲೆ ದಾಳಿ ಮಾಡಿದ್ರೆ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಅವನು ವಿಚಾರ ಮಾಡ್ತಾನೆ, ಶಿವಾಜಿಯ ಇತಿಹಾಸವನ್ನು ಓದ್ತಾನೆ, ಶಿವಾಜಿಯ ಪೂಜೆ ಮಾಡ್ತಾನೆ, ದಿನನಿತ್ಯ ಪೂಜೆ ಮಾಡ್ತಾನೆ. ಆಗ ಅವನು ಒಂದು ಹೊಡಿತದೆ, ಅವನ ಎಲ್ಲ ಯುದ್ಧದ ರೀತಿಯಿಂದ ಆ ಅಮೆರಿಕವನ್ನು ಸೋಲಿಸ್ತಾನೆ. ತನ್ನ ಸಮಾಧಿ ಮೇಲೆ ಇವತ್ತು ಬರ್ಕೊಂಡಿದ್ದಾನೆ. ಇವತ್ತು ನಕ್ಷೆಯಲ್ಲಿ ಜಗತ್ತಿನಲ್ಲಿ ವಿಯೆಟ್ನಾಂ ಏನಾದರೂ ಉಳಿಲಿಕ್ಕೆ ಕಾರಣವಾದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ನನ್ನ ಆರಾಧ್ಯ ದೈವ ಯಾರು ಅಂತ ಹೇಳಿದ್ರೆ ಭಾರತದ ದೊರೆ ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಹೇಳಿ ಅದರಲ್ಲಿ ಬರ್ಕೊಂಡಿದ್ದಾನೆ. ಕೆಲವು ವರ್ಷಗಳ ಹಿಂದೆ ವಿಯೆಟ್ನಾಮದ ರಾಯಭಾರಿ ಈ ದೇಶಕ್ಕೆ ಬರ್ತಾರೆ. ಈ ದೇಶಕ್ಕೆ ಬಂದುಬಿಟ್ಟು ಪರದೇಶದವರು ಈ ದೇಶಕ್ಕೆ ಬಂದ್ರೆ ಮೊದಲೇ ಮಾಡೋ ಕೆಲಸ ಏನು ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಬರೋದು. ಇವಳು ಹಾಗೆ ಹೋಗ್ಬಿಟ್ಟು ಮಹಾತ್ಮ ಗಾಂಧೀಜಿ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಕೇಳ್ತಾಳೆ, ಈ ದೇಶದಲ್ಲಿ ಒಬ್ಬ ರಾಜ ಹುಟ್ಟಿದ್ದ, ಆ ರಾಜನಿಂದ ನಮ್ಮ ದೇಶ ಹುಟ್ಟಿದೆ, ಛತ್ರಪತಿ ಶಿವಾಜಿ ಮಹಾರಾಜ ಅವರ ಸಮಾಧಿಯಲ್ಲಿ ಅಂತ ಹೇಳಿದಾಗ ಕರ್ಕೊಂಡು ಹೋಗ್ತಾರೆ. ಮಹಾರಾಷ್ಟ್ರಕ್ಕೆ ದೂರ ಇದೆ, ಇಲ್ಲ ನನಗೆ ಹೋಗ್ಲೇಬೇಕು ಅಂತ ಹೇಳಿ ಆ ಒಂದು ಸಮಾಧಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಅಲ್ಲಿರ್ತಕ್ಕಂಥ ಮಣ್ಣನ್ನು ತಗೊಂಡು ತನ್ನ ಖರ್ಚಿಪ್ಪಲ್ಲಿ ಕಟ್ಕೊಂಡು ತನ್ನ ಪರ್ಸಲ್ಲಿ ಇಟ್ಕೊಂಡು ಮಾಡ್ತಾಳೆ. ಅದನ್ನು ಪತ್ರಕರ್ತರು ನೋಡ್ತಾರೆ, ಅಮ್ಮ ನೀನು ಬಂದು ಆ ಸಮಾಧಿಗೆ ನಮಸ್ಕಾರ ಮಾಡಿದಿ, ಅಲ್ಲಿರ್ತಕ್ಕಂಥ ಮಣ್ಣನ್ನು ತಗೊಂಡು ನಿನ್ನ ಪರ್ಸಲ್ಲಿ ಹಾಕೊಂಡಲ್ಲಮ್ಮ ಯಾಕಂತ ಕೇಳಿದಾಗ ಅವಳಿಗೆ ಒಂದು ಉತ್ತರ ಕೊಡ್ತಾಳೆ, ಈ ಮಣ್ಣನ್ನು ತೆಗೆದುಕೊಂಡು ಹೋಗಿ ವಿಯೆಟ್ನಾಮದ ಮಣ್ಣಿನ ಜೊತೆ ಸೇರಿಸಿದ್ರೆ ಮುಂದೆ ಹುಟ್ಟೋ ಮಕ್ಕಳೆಲ್ಲ ಛತ್ರಪತಿ ಶಿವಾಜಿ ಹಾಗೆ ಹುಡ್ತೇವೆ ಅಂತ ಹೇಳಿ ಸೇರ್ಸಲಿ ಕೊಡ್ತಾಳೆ. ಅಂತಹ ಒಂದು ವ್ಯಕ್ತಿತ್ವ ಇರತಕ್ಕಂತಹ, ಅಂತಹ ಒಂದು ಜಾತಿ ಇರ್ತಕ್ಕಂತಹ ಒಂದು ಸಮಾಜದವರು ನಾವೆಲ್ಲ. ಇವತ್ತಿನ ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಒಗ್ಗಟ್ಟಿನ ಕೊರತೆ ಇದೆ. ಇವತ್ತಿನ ನಿನ್ನೆಯ ಮಾತಲ್ಲ, ಅವತ್ತಿನ ಕಾಲಘಟ್ಟದ ಸಹಿತ ಶಿವಾಜಿ ಸೈನ್ಯವನ್ನು ಕಟ್ಟಾಗ ನಮ್ಮವರೇ ಅಂತಿದ್ರು, ಇವನು ಹುಚ್ಚ ಇದ್ದಾನೆ, ಯಾವುದೇ ಒಂದು ಸೇನಾಧಿಪತಿಗೆ ಕೆಲಸ ಮಾಡ್ಕೊಂಡು ಇರೋದು ಬಿಟ್ಟು ಯಾರೋ ಆಡೋ ಹುಡುಗರು ಕಟ್ಕೊಂಡು ಸೈನ್ಯ ಕಟ್ತಾನೆ, ಕಾಡಿನಲ್ಲಿ ಹೋಗಿ ಜಪ ಮಾಡ್ತಾನೆ ಅಂತ ನಿಂತ್ಕೊಂಡಿದ್ದಾನಲ್ಲ, ಇದಕ್ಕೆ ಏನ್ ಕಾರಣ ಅಂತ ಹೇಳಿದಾಗ ಅಂತಹ ಎಲ್ಲ ವಿರೋಧದ ಮಧ್ಯೆಯೂ ಸಹಿತ ಇವತ್ತು ಸಾಕ್ಷಾತ್ ಶಿವನ ಸ್ವರೂಪದಲ್ಲಿ ಇವತ್ತು ನಿಂತುಕೊಂಡು ಇವತ್ತು ಧರ್ಮವನ್ನು ಉಳಿಸಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅವನು ಛತ್ರಪತಿ ಶಿವಾಜಿ ಮಹಾರಾಜರು.